ದಾಂಡೇಲಿ ನಗರದ 3 ಕಡೆಗಳಲ್ಲಿ ವಿದ್ಯುತ್ ಕಂಬದ ಜಿಒಎಸ್ ಕಳವು. ದಾಂಡೇಲಿ ನಗರದ 3 ಕಡೆಗಳಲ್ಲಿ ವಿದ್ಯುತ್ ಕಂಬದ ಜಿಒಎಸ್ ಕಳವು ಮಾಡಿರುವ ಬಗ್ಗೆ ಇಂದು ಶನಿವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ದಾಂಡೇಲಿಯ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ದಾಂಡೇಲಿ ನಗರದ ಐಪಿಎಂ, ಹಳೆ ದಾಂಡೇಲಿ ಮತ್ತು ಕೋಗಿಲಬನದಲ್ಲಿ ವಿದ್ಯುತ್ ಕಂಬಕ್ಕೆ ಅಳವಡಿಸಿರುವ ಜಿಒಎಸ್ ಅನ್ನು ಕಳ್ಳರು ಕಳವು ಮಾಡಿದ್ದಾರೆ. ಈ ಬಗ್ಗೆ ದಾಂಡೇಲಿ ನಗರ ಠಾಣೆಗೆ ದೂರು ನೀಡುವುದಾಗಿ ದೀಪಕ್ ನಾಯಕ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಈ ರೀತಿ ಕಳ್ಳತನ ಮಾಡುವುದರಿಂದ ವಿದ್ಯುತ್ ಪೂರೈಕೆಯಲ್ಲಿ ಸಮಸ್ಯೆಯಾದಾಗ ದುರಸ್ತಿ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಯಾಗಲಿದೆ. ಇನ್ನು ಇಂತಹ ಕಳ್ಳತನದ ಸಂದರ್ಭದಲ್ಲಿ ವಿದ್ಯುತ್ ತಗುಲಿ ಜೀವಕ್ಕೆ ಅಪಾಯವಾಗುವ ಸಾಧ್ಯತೆ ಇದೆ. ಇಂತಹ ಕಳ್ಳತನ ಚಟುವಟಿಕೆಗಳು ನಡೆಯದಂತೆ ಸಿಸಿ ಕ್ಯಾಮೆರಾ ಅಳವಡಿಕೆಗೂ ಇಲಾಖೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಿದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಇಲಾಖೆಯ ಜೊತೆ ಸಹಕರಿಸಬೇಕೆಂದು ದೀಪಕ್ ನಾಯಕ ಅವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೆಸ್ಕಾಂ ದಾಂಡೇಲಿ ನಗರ ಶಾಖೆಯ ಶಾಖಾಧಿಕಾರಿ ಉದಯ್ ಹಾಗೂ ಮಂಜುನಾಥ್ ನಾಯಕ್ ಉಪಸ್ಥಿತರಿದ್ದರು. ನಮ್ಮ ಹೆಸ್ಕಾಂ ಇಲಾಖೆಯಿಂದ ದಾಂಡೇಲಿ ಉಪವಿಭಾಗಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಕಳೆದ 2-3 ದಿನದಿಂದ ನಮ್ಮ ಇಲಾಖೆಗೆ ಸಂಬಂಧಿಸಿದ ಜಿಯೋ ಸಾಮಗ್ರಿಗಳ ಕಳ್ಳತನವಾಗುತ್ತಿರುವ ಕುರಿತು ಈ ಕಳೆದ 2-3 ದಿವಸದಿಂದ ನಮ್ಮ ನಗರ ಶಾಖೆಗೆ ಸಂಬಂಧಿಸಿದ ಜಿಒಎಸ್ನ ಕ್ರಾಸ್ ಆರ್ಮ್ ಹಾಗೂ ನಮ್ಮ ಈ ಡಿ ಪಿ ಸ್ಟ್ರಕ್ಚರ್ಗಿರುವ ಕ್ರಾಸ್ ಆರ್ಮನ್ನು ಜನರು ಕಳ್ಳತನ ಮಾಡ್ತಾ ಇದ್ದಾರೆ. ಈ ಸಾಮಗ್ರಿಗಳನ್ನು ಯಾವುದೇ ಕಾರಣಕ್ಕೂ ಜನರು ಮುಟ್ಟಬಾರದಾಗಿ ನನ್ನ ಕಳಕಳಿಯ ವಿನಂತಿ. ಯಾಕೆಂದರೆ ಮೇನ್ ಲೈನ್ 11 kV ಲೈನ್ ಇರ್ತದೆ. ಆ ಲೈನ್ ಚಾರ್ಜ್ ಕಂಡೀಷನಲ್ಲಿ ಇರ್ತದೆ. ಯಾವುದೇ ಸಂದರ್ಭದಲ್ಲಿ ಅಪಘಾತವಾಗುವ ಸಂಭವ ಇರುತ್ತದೆ. ಅದೇ ರೀತಿ ಈ ಜಿಒಎಸ್ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋದಲ್ಲಿ ನಮಗೆ ಲೈನ್ ಫಾಲ್ಟ್ ಬಂದಾಗ ಇದನ್ನು ಓಪನ್ ಮಾಡಿ ನಾವು ಜನರಿಗೆ ಸುರಕ್ಷಿತವಾಗಿ ವಿದ್ಯುತ್ತನ್ನು ಕೊಡುವುದಿರುತ್ತದೆ. ಈ ಜಿಒಎಸ್ ಸಾಮಗ್ರಿಗಳ ಕಳ್ಳತನ ಮಾಡೋದ್ರಿಂದ ನಮಗೆ ಅದನ್ನು ಆಪರೇಟ್ ಮಾಡಲು ಆಗುವುದಿಲ್ಲ. ಅದೇ ರೀತಿ ಕಳ್ಳತನ ಮಾಡಿದವರು ಯಾರಾದರೂ ಸಿಕ್ಕಿಬಿದ್ದರೆ ಅವರಿಗೆ ಸೂಕ್ತ ಕ್ರಮ ಕೈಗೊಳ್ಳಲು ನಾವು ಈ ಮೂಲಕ ತಿಳಿಸ್ತಾ ಇದ್ದೇವೆ. ಅದಲ್ಲದೆ ನಾವು ನಮ್ಮ ಕಂಬಗಳಿಗೆ ಸಿಸಿ ಕ್ಯಾಮ್ರಾವನ್ನು ಸಹ ಅಳವಡಿಸಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುತ್ತಾ ಇದ್ದೇವೆ. ಇದರಿಂದ ಸಾರ್ವಜನಿಕರು ಸಹ ಎಲ್ಲಾದರೂ ಈ ಜಿಒ ಸಾಮಗ್ರಿಗಳನ್ನು ನಮ್ಮ ಇಲಾಖೆಯ ಸಿಬ್ಬಂದಿಗಳ ಬಿಟ್ಟು ಬೇರೆ ಯಾರು ಅದನ್ನು ಮುಟ್ಟುವುದು ಕಂಡು ಬಂದರೆ ಕೂಡಲೇ ನಮ್ಮ ಅದಕ್ಕೆ 191 ಮೂಲಕ ಮಾಡಲು